ಬೋಯಪಾತಿ ಸೀನು ಅವರು ಮತ್ತೆ ಬಂದಿದ್ದಾರೆ. ಈ ಸಾರಿ ಅಖಂಡ 2 ಜೊತೆ. ಅಖಂಡ ಸಿನಿಮಾದ ಕಂಟಿನ್ಯೂಷನ್ ಭಾಗನೇ ಈ ಸಿನಿಮಾ. ಇಲ್ಲಿ ನಮ್ಮ ಅಖಂಡ ಅವರು ಮತ್ತೆ ತಪಸ್ಸಿಗೆ ಕೂರ್ಬೇಕಾಗತ್ತೆ ಒಂದು ದೊಡ್ಡ ಕೆಲಸನ ಮಾಡೋದಕ್ಕೆ. ನಂತರ ಈ ಕಡೆ ಒಂದು ದೇಶ ನಮ್ಮ ಇಂಡಿಯಾ ಮೇಲೆ ಹಾಗೆ ಅಲ್ಲಿನ ದೇವರುಗಳ ಮೇಲೆ ಧರ್ಮದ ಮೇಲೆ ಯುದ್ಧ ಮಾಡಬೇಕು ಅನ್ನೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಅಂಡ್ ಅದಕ್ಕೆ ತಕ್ಕ ಹಾಗೆ ಒಂದು ಕೆಟ್ಟ ಕೆಲಸವನ್ನ ಮಾಡ್ತಾರೆ ಕೂಡ. ಸೊ ಅದು ಏನು, ಅದು ಎಷ್ಟು ಡೇಂಜರಸ್ ಆಗಿತ್ತು ಅಂಡ್ ಇವನ್ನೆಲ್ಲ ನಮ್ಮ ಪಾತ್ರ ಹೇಗೆ ಎದುರಿಸುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದ್ರೆ ಸಿನಿಮಾದಲ್ಲಿ ಒಂದು 3 ಮೂಮೆಂಟ್ಸ್ ಇಷ್ಟ ಆದವು ಅಂತ ಹೇಳ್ಬೋದು. ಬೋಯಪಾತಿ ಸೀನು ಅವರು ನಾರ್ಮಲ್ ಹೀರೋಗಳನ್ನೇ ಸೂಪರ್ ಹೀರೋಗಳ ಥರ ತೋರಿಸ್ತಾರೆ. ಬಟ್ ಈ ಸಾರಿ ಇಲ್ಲಿನ ಪಾತ್ರವೇ ಸೂಪರ್ ಹೀರೋ ಅಥವಾ ದೈವ ಮಾನವ, ಒಂದಷ್ಟು ಪವರ್ಸ್ ಇದೆ ಅನ್ನೋ ಥರ. ಸೊ ಇನ್ನು ಲಿಮಿಟೇ ಇಲ್ಲ, ಏನಾದರೂ ಬರಿಬೋದು, ಏನಾದರೂ ಮಾಡ್ಬೋದು ಅನ್ನೋ ಥರ. ಬಟ್ ಅವಿಷ್ಟರಲ್ಲಿ ಇಂಟರ್ವಲಲ್ಲಿ ಒಂದಷ್ಟು ಮೂಮೆಂಟ್ಸ್ ಆ್ಯಂಡ್ ನಂತರ ಹೆಲಿಕಾಪ್ಟರ್ದು ರೆಕ್ಕೆ ಒಂದು ಮೂಮೆಂಟ್ ಇದೆ, ಅದೊಂದು ನನಗಿಷ್ಟ ಆಯಿತು. ನಂತರ ಹನುಮಂತ ಆ್ಯಂಡ್ ಒಂಚೂರು ಅಮ್ಮನ ಪಾತ್ರವನ್ನು ಕ್ಲೋಸ್ ಮಾಡಿದ್ದು. ಸೊ ಇವಿಷ್ಟು ಒಂದಷ್ಟು ಇಷ್ಟ ಆದವು ಅಂತ ಹೇಳ್ಬೋದು. ಇನ್ನು ತಮ್ಮನವರ ಮ್ಯೂಸಿಕ್ 50-50 ಅಂತ ಹೇಳ್ತೀನಿ. ಅಂದರೆ ಹೊಡಿತಾ ಇದ್ದಾರೆ, ಹೊಡಿತಾನೇ ಇರ್ತಾರೆ, ಗ್ಯಾಪೇ ಇಲ್ಲ ಅಲ್ಲಿ. ಬಟ್ ಏನು ಅಂತ ಕೇಳಿಸೋದು ಇಲ್ಲ, ಇಂಪ್ಯಾಕ್ಟ್ಫುಲ್ ಆಗೂ ಇರೋದಿಲ್ಲ. ಬಟ್ ಒಂದು ಎನರ್ಜಿಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಅಲ್ಲಲ್ಲಿ, ಸ್ಪೆಷಲಿ ಅಖಂಡ 1ನ ಥೀಮ್ ಬಂದಾಗ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಅವು ತುಂಬ ಇದ್ದಾವೆ. ಫಸ್ಟ್ ಆಫ್ ಆಲ್ ಕಥೆನೇ ಎಲ್ಲಿಗೋ ತಗೊಂಡು ಹೋಗಿದ್ದಾರೆ ಇವರು. ಬೇಸಿಕಲಿ ಬೋಯಪಾತಿ ಅವರ ರೂಲ್ಸ್ ಬೇರೆ ಇರುತ್ತೆ, ಅದು ಎಲ್ರಿಗೂ ಗೊತ್ತಿರೋದೆ. ಮೋಸ್ಟ್ ಆಫ್ ದ ಟೈಮ್ ಫ್ಯಾಕ್ಷನ್ ಥರ. ಓಕೆ, ಇಲ್ಲೇನೋ ಆಯಿತು ಅದಕ್ಕೆ ರಿವೆಂಜ್ ತಗೊಳ್ಬೇಕು, ಊರಿಗೇನೋ ಆಯಿತು ಅದಕ್ಕೆ ಸೇವಿಯರ್ ಆಗಬೇಕು, ಈ ಥರ. ಬಟ್ ಈ ಸಾರಿ ಅವರು ದೇಶಗಳ ಮಧ್ಯೆ ತಗೊಂಡು ಹೋಗಿದ್ದಾರೆ. ಅದನ್ನು ಅವರು ಹಳೆ ಸಿನಿಮಾಗಳ ರೀತಿಯೇ ಟ್ರೀಟ್ ಮಾಡಿದ್ದಾರೆ. ಅಂದರೆ ರೂಲ್ಸ್ಗಳು, ಆರ್ಮಿ, ಲಾ ಇವೆಲ್ಲ ಮ್ಯಾಟರ್ ಆಗೋದಿಲ್ಲ, ಹೇಗೆ ಬೇಕಾದರೂ ಹಾಗೆ ನಡೆಯುತ್ತೆ. ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಳ್ಳೋದು ಓಕೆ, ಬಟ್ ಸಿನಿಮ್ಯಾಟಿಕ್ ಲಿಬರ್ಟಿ ಆಗಿಬಿಟ್ರೆ ಅದು ಕಷ್ಟ ಆಗುತ್ತೆ. ಸೊ ಅದು ಇಷ್ಟ ಆಗಲಿಲ್ಲ ನನಗೆ. ನಂತರ ಧರ್ಮ, ದೇವರು ಅದನ್ನು ಸ್ವಲ್ಪ ಜಾಸ್ತಿ ಬಳಸ್ಕೊಂಡಿದ್ದಾರೆ. ಆ ಪಾಯಿಂಟ್ ಚೆನ್ನಾಗಿದೆ, ಬಟ್ ಅದನ್ನು ತುಂಬ ಸಾರಿ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ ಒಂದು 10 ನಿಮಿಷಕ್ಕೊಮ್ಮೆ ಒಂಥರ ಪಾಠ ಮಾಡ್ತಾ ಇರ್ತಾರೆ. ನಮ್ಮ ಧರ್ಮ ಎಂಥದ್ದು ಗೊತ್ತಾ, ನಮ್ಮ ದೇಶ ಎಂಥದ್ದು ಗೊತ್ತಾ, ನಾವೆಂಥವ್ರು ಗೊತ್ತಾ ಅಂತ. ಅಂದರೆ ಓಕೆ, ಒಂದು ಒಳ್ಳೆ ಪಾಯಿಂಟ್ ಹೇಳಬೇಕು ಅಂದ್ಕೊಂಡ್ರೆ ಅದನ್ನು ಒಂದು ಹತ್ರ ಇಡಿ, ಬಟ್ ಕಥೆ ಮುಂದುವರಿಸಿ ಅಲ್ಲೇನಾದರೂ ಸೀಕ್ವೆನ್ಸಸ್ನ ತನ್ನಿ ಅಂತ. ಬಟ್ ಇಲ್ಲಿ ಹಾಗಿಲ್ಲ, ಸೆಕೆಂಡ್ ಹಾಫ್ ಇಡೀ ಅದೇ ಇದೆ. ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆದರೆ ಇನ್ನೊಂದು ಸೀಕ್ವೆನ್ಸ್ ಎಲ್ಲರನ್ನ ನಿಲ್ಲಿಸ್ಕೊಂಡು ಏನಾದರೂ ಹೇಳೋದು, ಈ ಥರ. ಈವನ್ ಫಸ್ಟ್ ಹಾಫ್ನ ನೀವು ನೋಡೋದು ಸಹ ಅಲ್ಲಿನ ಸ್ಟೋರಿ ಟೆಲ್ಲಿಂಗ್ ತುಂಬ ನೀರಸವಾಗಿತ್ತು. ಇನ್ನೊಂದು ಕ್ಯಾರೆಕ್ಟರ್ನ ಸ್ಟೋರಿ ಏನಿದೆ ಅದೆಲ್ಲ ಬರೀ ಜಸ್ಟ್ ಫಿಲ್ಲರು ಅಥವಾ ಬಿಲ್ಡಪ್ಗೆ ಅಷ್ಟೇ. ಅವನೇನನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಮುಂದೆ, ನನ್ನ ಜೊತೆನೇ ಇರು ಅನ್ನೋ ಥರ ಹೇಳಿಬಿಟ್ಟು ಅದನ್ನು ಮುಗಿಸ್ಬಿಡ್ತಾರೆ. ಬೇರೆ ಕ್ಯಾರೆಕ್ಟರ್ಗಳಿಗೂ ಕೂಡ ಇಂಪಾರ್ಟೆನ್ಸ್ ಇಲ್ಲ, ಲಿಟ್ರಲಿ ಒನ್ ಮ್ಯಾನ್ ಶೋ. ಆ್ಯಂಡ್ ಅವನಿಗೆ ರೆಸಿಸ್ಟೆನ್ಸ್ ಕೂಡ ಇಲ್ಲ. ಆ್ಯಕ್ಷನ್ ಸೀಕ್ವೆನ್ಸಸ್ ಅಂತೂ ಅಂದರೆ ರಿಪೀಟೆಡ್ ಅಂತ ಅನ್ನಿಸ್ತವೆ, ಬಿಕಾಸ್ ಎಲ್ಲದರ ಬ್ಯಾಕ್ ಡ್ರಾಪ್ ಸೇಮೇನೆ, ಸುಮ್ಮನೆ ಒಂದೇ ಥರ ನಡೀತಾನೆ ಇರ್ತವೆ. ಅವು ಇಂಪ್ಯಾಕ್ಟ್ಫುಲ್ ಅಂತಲೂ ಅನಿಸೋದಿಲ್ಲ. ಆ್ಯಂಡ್ ಮೇನ್ಲಿ ಸಿನಿಮಾಟೋಗ್ರಫಿ ಮತ್ತು ಟೆಕ್ನಿಕಾಲಿಟೀಸ್, VFX ತುಂಬ ಲೋ ಲೆವೆಲ್ನಲ್ಲಿ ಇದೆ. ಅಂದರೆ ಒಳ್ಳೆ ಬಜೆಟ್ ಸಿಗೋವಂಥ ಹೀರೋಗೆ, ಸ್ಟಾರ್ಗೆ ಈ ಥರದ VFX ಬೇಡವಾಗಿತ್ತು. ಸಿನಿಮಾದ ಸ್ಕೇಲ್ ಕೂಡ ಅಷ್ಟೇ, ಕುಂಭಮೇಳ ಆ್ಯಂಡ್ ಅಲ್ಲಿ ಏನೋ ಆಯಿತು ಅಂತ ಅಂದರೆ ಅದರ ನಂತರ ಸೀಕ್ವೆನ್ಸಸ್ನಲ್ಲಿ ಆ ಥರದ ಸ್ಕೇಲ್ ತೋರಿಸೋದೇ ಇಲ್ಲ. ಜಸ್ಟ್ ಆ್ಯಕ್ಷನ್ ಸೀಕ್ವೆನ್ಸಸ್ನ ಬ್ಲೂ ಸ್ಕ್ರೀನಲ್ಲಿ ತೆಗೆದು ಜೋಡಿಸಿದ ಹಾಗಾಗತ್ತೆ. ಸೊ ಅಷ್ಟು ವರ್ಕ್ ಆಗಲಿಲ್ಲ ಆ್ಯಂಡ್ ಸ್ಯಾಚುರೇಷನ್ ಪಾಯಿಂಟ್ನ ತಲುಪಿಬಿಡುತ್ತೆ ಸಿನಿಮಾ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಬಿಲೋ ಆವರೇಜ್ ವಾಚ್ ಆಗಿತ್ತು ಅಂತ ಹೇಳ್ಬೋದು. ಬೋಯಪಾತಿ ಅವರ ಜಾನ ಬೇರೆ, ಅವರಿಗೆ ಅಪ್ಲೈ ಆಗೋ ರೂಲ್ಸ್ ಬೇರೆ ಅಂತ ಅಂದ್ಕೊಂಡು ಪ್ರಿಪೇರ್ ಆಗಿ ಹೋದರೂ ಕೂಡ ಕಥೆ ತುಂಬ ಕೈಮೀರಿ ಹೋಗುತ್ತೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಬೇಗ ಒಂದು ಸ್ಯಾಚುರೇಷನ್ ಪಾಯಿಂಟ್ಗೆ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತವೆ. ಆ್ಯಂಡ್ ಮೇನ್ಲಿ ಪಾಠ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.